ಅನುದಾನ ರಹಿತ ಕನ್ನಡ ಶಾಲೆ ಶಿಕ್ಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಧರಣಿಗೆ ಏನು ಮಾಡ್ತಾ ಇದ್ದಾರೆ. ಅವ್ರಿಗೊಂದಷ್ಟು 350 ಕೋಟಿ ರೂಪಾಯಿ ಅನುದಾನ ಬೇಕು, ಆಗ ಉಳಿಯುತ್ತೆ ಕನ್ನಡ ಶಾಲೆಗಳು ಅಂತ. ಎಲ್ಲಿ ಮಾಡ್ತಾ ಇದ್ದಾರೆ? ಶಿವಪ್ಪ ಅಂತ ಅಲ್ಲ, ಎಲ್ಲಿ ಮಾಡ್ತಾ ಇದ್ದಾರೆ ಹೇಳಿ? ಅಲ್ಲ, ಅವ್ರ ಒಂದು ಬೇಡಿಕೆ ಎಲ್ಲ ಇದೆಯಲ್ಲ ಸರ್, ಅದನ್ನ ಸ್ಟ್ರೈಕ್ ಅನ್ಬಾರ್ದು, ಅದನ್ನ ಬೇಡಿಕೆ ಇದೆ ಅನ್ಬೇಕು. ಅವ್ರನ್ನೆಲ್ಲರನ್ನೂ ಭೇಟಿ ಮಾಡಿದೆ, ಎಲ್ಲ ಜಿಲ್ಲಾವಾರು ಅವ್ರು ಸ್ಟ್ರೈಕ್ ಮಾಡಿದ್ರು. ನಾನು ಕೂಡ ಇವಾಗಲ್ಲ, ಈ ಪ್ರಶ್ನೆನ ಮಾನ್ಯ ಸದಸ್ಯರಾಗಿರ್ತಕ್ಕಂಥ ಯತೀಂದ್ರ ಅವರು 1995 ಮೇಲೆ ಅನುದಾನಕ್ಕೆ ಒಳಪಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅಂದರು. ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ. ಈಗ ಬಜೆಟಿಗೆ ಇರೋದ್ರಿಂದ ಸುಮಾರು ಅದು 300 ಏನಲ್ಲ, ಇನ್ನೂ ಕಮ್ಮಿನೇ ಆಗುತ್ತೆ ಸ್ವಲ್ಪ. ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ 95ರಿಂದ 2005ವರೆಗೂ ಕೊಡಿ ಅಂಥೇಳಿ ನಾನು ಕೇಳಿದ್ದೀನಿ. ನಾನು ರೆಡಿ ಇದ್ದೀನಿ, ಆದರೆ ಅದಕ್ಕೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಆಗ್ತದೆ, ಅದನ್ನು ಮಾಡಿಕೊಡಿ ಅಂಥೇಳಿ ಕೇಳಿದ್ದೀನಿ. ನೋಡೋಣ ಈ ಬಜೆಟಲ್ಲಿ ಏನಾದ್ರು ಮಾಡ್ಬೋದೇನೋ ಅಂಥೇಳಿ. ಕನ್ನಡ ಶಾಲೆ ಉಳಿತಕ್ಕಂಥದ್ದು ಕೆಲಸವನ್ನು ನಮ್ಮ ಸರ್ಕಾರದಲ್ಲಿ ಯಾವತ್ತೂ ಕೂಡ ನಾವು ಮಾಡ್ತೀವಿ, ಅದನ್ನಿಲ್ಲ ಅಂತ ಹೇಳಲ್ಲ. ಅದಕ್ಕೆ 2016ರಿಂದ 2020ವರೆಗೂ ಅನುದಾನಕ್ಕೆ ಒಳಪಡಿಸ್ತಕ್ಕಂಥ ಕೆಲಸ ಆಗಲೇ ಮಾಡಿದ್ದೀವಿ ನಾವು. ಯಾರ ಟೀಚರ್ ರಿಕ್ರೂಟ್ಮೆಂಟ್ ಆಗಿರಲಿಲ್ಲಲ್ಲ, ಹಿಂದಿನ ಸರ್ಕಾರದವ್ರು ಮಾಡಿರಲಿಲ್ಲ. ಈ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಜೊತೆಗೆ ಕನ್ನಡ ಶಾಲೆಗೆ ಇದು ಕೂಡ ರಿಕ್ರೂಟ್ಮೆಂಟ ನಾವು ಮಾಡ್ತಾಯಿದ್ದೀವಿ. ನೋಡೋಣ, ಮಾನ್ಯ ಮುಖ್ಯಮಂತ್ರಿಗಳು ಅಟ್ಲೀಸ್ಟ್ 5 ವರ್ಷಕ್ಕಾದರೂ 10 ವರ್ಷಕ್ಕೆ ಮಾಡಿದ್ರೆ ಖುಷಿ ನಮಗೆ. ಯಾಕೆಂದರೆ ತುಂಬ ಜನರು ಅನುದಾನಕ್ಕೆ ಒಳಪಡಿಸ್ತಕ್ಕಂಥ ಇದನ್ನು ರಿಕ್ವೆಸ್ಟ್ನ ಕೇಳ್ತಾ ಇದ್ದಾರೆ. ಮಾಡಬೇಕು ಅಂಥೇಳಿ ನನಗೂ ಕೂಡ ಆಸೆ ಇದೆ. ಬಳ್ಳಾರಿಲಿ ಆಗಿದೆ, ಇಲ್ಲ ನಿಮ್ಮ MLA ಮೇಲೂ ಇವತ್ತು FIR ಆಗಿದೆ ಸರ್, ನಾರಾ ಭರತ್ ರೆಡ್ಡಿ ಮೇಲೆ. ನೋಡಿ, ಕಾನೂನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಈ ಘಟನೆ ಹಿಂಗೆ ಆಗಬಾರ್ದಾಗಿತ್ತು. ಅಮಾಯಕರು ಈ ಥರ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಭಾಳ ತಪ್ಪಾಗ್ತದೆ. ಅವರ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಯಾವ ರೀತಿ ಧೈರ್ಯ ಹೇಳಬೇಕೋ ಗೊತ್ತಾಗಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಆಗದೇ ಇರೋದು, ಹಿಂಗೆ ಆಗಬಾರ್ದು ಅಂದ್ರೂ ಕೂಡ ಇಂಥ ಆದಾಗ ಕಾನೂನು ಗೆಲ್ಲಬೇಕು. ನಾನು ಯಾವತ್ತೂ ಕೂಡ ಹೇಳ್ತೀನಿ, ಯಾರೇ ಆಗಲಿ, ಯಾರೇ ವಿಚಾರದಾಗಲಿ, ಅವರು ಕಾನೂನಿಗೆ ಒಳಪಡಿಸ್ಬೇಕಾಗುತ್ತೆ. ಕಾನೂನಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ಶಿಕ್ಷೆ ಆಗಬೇಕು. ಅದನ್ನು ಎಲ್ಲರೂ ಕೂಡ ಹೇಳಿದ್ದಾರೆ. ಭರತ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ವಿರೋಧ ಪಕ್ಷದವರು ಕೂಡ ಅದನ್ನೇ ಹೇಳಿದ್ದಾರೆ. ಆದರೆ ಕಾನೂನು ಗಟ್ಟಿಯಾಗಿ ನಿಲ್ಲಬೇಕಾಗತ್ತೆ. ಬಟ್ ಇಂಥ ಒಂದು ಈ ಲೋ ಲೆವೆಲ್ ರಾಜಕಾರಣದೊಳಗೆ ಇಂಥದ್ದಾಗ್ತಕ್ಕಂಥದ್ದು, ಐ ಥಿಂಕ್ ಇದನ್ನು ನಾವು ಕೂಡ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂಥೇಳಿ ನನ್ನ ಅನಿಸಿಕೆ. ಅವ್ರವ್ರ ವ್ಯಾಪ್ತಿಯಲ್ಲಿರ್ತದೆ, ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಭಾಳ ಈ ರೀತಿಯಲ್ಲಿ ಮಾಡ್ಬೋದು. ಅದನ್ನು ಪೊಲಿಟಿಕಲಿ ಹೋಗಿ ಈ ಥರ ಆಗ್ತಕ್ಕಂಥದ್ದು ಭಾಳ ದುರಂತ. ಈಗ FIR ಆಗಿದೆ ಅಂದರೆ ಕಾನೂನಲ್ಲಿ ಯಾವ ರೀತಿ ಮಾಡಬೇಕು ಮತ್ತು ಯಾರ್ಯಾರ ಮೇಲೆ ಆ್ಯಕ್ಷನ್ ತೊಗೋಬೇಕು, SP ಅವ್ರ ಮೇಲೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ತೊಗೊಂಡಿದ್ದಾರೆ. ಒಂದು ರೀತಿ ರಾಯಲಸೀಮೆಯಲ್ಲಿ ನಡೆಯಲ್ಲ. ನಾನು ಹೇಳಿದ್ನಲ್ಲ, ಈಗ ಪ್ರೈವೇಟ್ ಗನ್ಮ್ಯಾನ್ಸ್ ಹಾರಿಸಿರೋದು, ಯಾರೇ ನಮ್ಮ ಪೊಲೀಸರದಲ್ಲ. ಪ್ರೈವೇಟ್ ಗನ್ಮ್ಯಾನ್ ಮಾಡಿದರೆ ಪ್ರೈವೇಟ್ ಗನ್ ಅವ್ರಿಗೆ ಅಧಿಕಾರ ಇದೆಯಾ? ಅವನ ಪ್ರೈವೇಟ್ ಗನ್ಮ್ಯಾನು ಕೂಡ ಅವನಿಗೆ ಮನಸ್ಸಿಗೆ ಬಂದಂಗೆ ಮಾಡೋಂಗಿಲ್ಲ. ಅವನದೇ ಆಗಿರ್ತಕ್ಕಂಥ ಇತಿಮಿತಿ. ಯಾರು ಗನ್ಮ್ಯಾನು, ಯಾವ ಸಂದರ್ಭದಲ್ಲಿ, ಯಾಕೆ, ಇದೆಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಈಗ ನಾನೊಬ್ಬ ಮಂತ್ರಿಯಾಗಿ ಏನೇ ನಾನು ಹೇಳಿದ್ರೇನೋ ಯಾರ ಪರವಾಗೂ ವಿರುದ್ಧವಾಗೂ ಅಲ್ಲ, ಇದು ಕಾನೂನು ಪರವಾಗಿ. ಕಾನೂನು ಇದ್ದೇ ಇರ್ತದೆ. ಆಮೇಲೆ ಕಠಿಣವಾಗಿ ಇರ್ತಕ್ಕಂಥ ಶಿಕ್ಷೆಯನ್ನು ಒಳಪಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರದಲ್ಲಿ ಆಗ್ತದೆ. ಇಲ್ಲ, ಸುಮ್ಮನೆ ಜನರಲ್ಲಾಗಿ ಹಿಂಗಾಗಿರ್ತಕ್ಕಂಥದ್ದು ಅಂತ ಜನರಲ್ಲಾಗಿ ಆಯಿತು. ಎಲ್ಲರೂ ಅದೇ ಒಮ್ಮತದಲ್ಲಿ ಈಗ ಜನರಲ್ಲಾಗಿ ಮಾತಾಡಿದಾಗ ಕಾನೂನು ರೀತಿಯಲ್ಲಿ ನೀವು ಸ್ಟ್ರಿಕ್ಟಾಗಿ ತೊಗೊಳ್ಬೇಕು ಸರ್ ಅಂತ ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಇದರೊಳಗೆ ಹೋಗ್ತಾ ಇದ್ದಾರೆ ಅಷ್ಟೇ. ಅದ್ರ ಬಗ್ಗೆ ಏನಿಲ್ಲ. ಅದು ಸ್ವತಂತ್ರವಾಗಿ ಇಲಾಖೆ ಆಗಲೇ ಈಗೆಲ್ಲ ಐ ಥಿಂಕ್ ಆಫೀಸರ್ಸ್ ಎಲ್ಲ ಇದ್ದಾರೆ. ಈಗ ಅಲ್ಲಿ ಇನ್ವೆಸ್ಟಿಗೇಷನ್ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಭಾಳ ಆವೇಶಕ್ಕೊಳಗಾದ್ರು ಅನ್ನೋ ಚರ್ಚೆ ಸರ್. ಅದು ಚರ್ಚೆ ವಿರೋಧ ಪಕ್ಷದವ್ರು ಹೇಳಿದಾಗ ನೀವು ನಮಗೆ ಪ್ರಶ್ನೆ ಕೇಳ್ತೀರಿ. ಯಾರೇ ಎಂಡ್ ಆಫ್ ದ ಡೇ ಅವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್, ನಮಗೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಯಾರು ಕಂಪ್ಲೇಂಟ್ ಮಾಡಿದ್ದಾರೆ, ಈಗ ಯಾರು BJP ಅವರಿದ್ದಾರೆ, ಅವರು ಕೂಡ ಈ ರಾಜ್ಯದ ಮಂತ್ರಿಗಳಾಗಿರೋದಲ್ವಾ, ಅವರಿಗೂ ಅದನ್ನೇ ಹೇಳ್ಬೋದಲ್ವಾ. ಸೊ ಇದನ್ನು ಟೀಕಾ ಟಿಪ್ಪಣಿ ಮಾಡೋದು ಬಿಟ್ಟು ಈಗ ಆಗಿರ್ತಕ್ಕಂಥ ಅನಾಹುತವನ್ನು ಯಾರು ಕಾರಣಕರ್ತರು ಅವ್ರ ಮೇಲೆ, ತಪ್ಪಿಸ್ತರ ಮೇಲೆ ಶಿಕ್ಷೆ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು, ಅವ್ರು ಯಾರೇ ಆಗಿರಲಿ. ಅದು ನನ್ನ ಆಸೆ, ಅದು ನಮ್ಮ ಸರ್ಕಾರ ಮಾಡುತ್ತೆ. ಈಗ ಬಳ್ಳಾರಿ ಪಾದಯಾತ್ರೆ ಮಾಡಲಿ ಅಂತ ಪ್ರತಿಪಕ್ಷ ಅಶೋಕ್ ಅವರು ಇದು ಮಾಡ್ತಾ ಇದ್ದಾರೆ ಸರ್, ಲೇವಡಿ ಮಾಡ್ತಾ ಇದ್ದಾರೆ. ನೋಡಿ, ಲೇವಡಿ ಮಾಡ್ತಕ್ಕಂಥದ್ದಲ್ಲ. ಈಗ ಬೇರೆ ಬೇರೆ ಕಡೆಗೆ ಏನಾದರೂ ಈ ಥರ ಇನ್ಸಿಡೆಂಟ್ ಆದಾಗ ಎಲ್ಲ ಕಡೆನೂ ಹಾಗೆ ಪಾದಯಾತ್ರೆ ಮಾಡ್ಕೊಂಡು ಕೂತ್ಕೋತಾರೆ. ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಅವತ್ತಿಗೆ ಯಾಕೆ ಅನ್ನೋದನ್ನ ಅವರೆಲ್ಲರೂ ಶಿಕ್ಷೆಗೆ ಒಳಪಟ್ಟವರು. ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಯಾಕೆ ಜೈಲಿಗೆ ಹೋಗಿದ್ರು ಅಂತ ಹಂಗಾದ್ರೆ, ಯಾಕೆ ಅವ್ರ ಮೇಲೆ CBI ಕೇಸ್ ಇದಾವಂತೆ,
ಯಾಕೆ ಮೈನಿಂಗ್ ಕೇಸ್ ಇದಾವಂತೆ, ಇಷ್ಟೇ ಸಿಂಪಲ್ಲು. ನಾವೀಗ ಅದನ್ನ ಚರ್ಚೆ ಮಾಡಬೇಕಾ, ಇಲ್ಲ ಈಗ ಆಗಿರ್ತಕ್ಕಂಥ ದುರಂತಕ್ಕೆ ಅದನ್ನು ಸರಿ ಮಾಡಬೇಕಾ ಹೇಳಿ ನೋಡೋಣ. ಸೊ ಅದಕ್ಕೆ ಬೇರೆದು ಮಾತಾಡೋದ್ರ ಬದಲು ಇದನ್ನು ಕಾನೂನಿಗೆ ಸರ್ಕಾರದಿಂದ ಒಂದಿದೆ, ಭಾಳ ಸ್ಟ್ರಿಕ್ಟಾಗಿ ನಾವು ಆ್ಯಕ್ಷನ್ ತೊಗೊಳ್ತೀವಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾರೇ ಆಗಿರ್ಬೋದು ಅಂಥೇಳಿ ಅದನ್ನು ಮಾಡ್ತಾರೆ. ಸರ್ ಕೊನೆಯದಾಗಿ ಸರ್, ಈಗ SLC ಎಕ್ಸಾಮ್ ಬೇರೆ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ನಮಗೆ ಇಡೀ ಸ್ಟೇಟಲ್ಲಿ ನಾನು ಕೂಡ ಕೆಲವು ಕಡೆಗೆಲ್ಲ 2 ಪ್ರಾಜೆಕ್ಟ್ನ ನಾವು ತೊಗೊಂಡಿದ್ದೀವಿ. ಯಾಕಂದರೆ ಈ KPS ಶಾಲೆಗಳು ಇವೆಲ್ಲದೂ ಕೂಡ ಈಗ ಜನವರಿಗೆ ಲಾಂಚ್ ಮಾಡೋದ್ರಿಂದ ಜನರಿಗೂ ಒಂದು ವಿಶ್ವಾಸ ಇದೆ. ವಿರೋಧ ಪಕ್ಷದವರು ಕೂಡ ನೀವು ನೋಡಿದ್ರಿ ಬೆಳಗಾಮಲ್ಲೆಲ್ಲ ಸ್ವಲ್ಪ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಬಗ್ಗೆ, ನಮ್ಮ ಇಲಾಖೆ ಬಗ್ಗೆ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇದೆಲ್ಲ ಸಹಕಾರ ಬೇಕಾಗುತ್ತೆ ಅವರು. ಇದೆಲ್ಲ ಏನಂದರೆ ಫಸ್ಟು ಎಲ್ಲ ಟೀಕಾ ಟಿಪ್ಪಣಿಗಳು ಮಾಡಿದರು, ಅವಿರಲಿ ಟೀಕಾ ಟಿಪ್ಪಣಿಗಳು, ಆದರೆ ಇಲಾಖೆ ರನ್ ಮಾಡಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋದಾಗ ಅದನ್ನು ವಿರೋಧ ಪಕ್ಷದವರು ಸಹಕಾರ ಮಾಡಿದರೆ ಅದು ಭಾಳ ಹೆಲ್ಪ್ ಆಗ್ತದೆ. ಅದು ಇವತ್ತು ಆಗಿದೆ, ನನಗೆ ಭಾಳ ಸಂತೋಷ ಒಂದು ಭಾಗ. ಈಗ ಅದಕ್ಕೆ ನಾವೇನು ಮಾಡಿದ್ವಿ, ಬೆಳಗಾಮಲ್ಲಿ ಇದ್ದಾಗಲೂ ಕೂಡ ಬೆಳಗಾಮಲ್ಲಿದ್ದಾಗ ನಾನು ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನೋ ಯಾವುದೋ ಯೂನಿವರ್ಸಿಟಿಯಲ್ಲಿ ಈ ಸಂಪನ್ಮೂಲ ವ್ಯಕ್ತಿಗಳ ಒಂದು ಟ್ರೈನಿಂಗ್ ಮಾಡಿದರು ಇಡೀ ದಿವಸ. ಅದರಲ್ಲಿ SSLCಗೆ ಹೇಗೆ ಇದನ್ನು ಇಂಪ್ರೂವ್ ಮಾಡಬೇಕು, ಏನು ರಿಸಲ್ಟ್ಸ್ ಇಂಪ್ರೂವ್ ಮಾಡ್ಕೋಬೇಕು, ಮತ್ತು ಯಾವ ರೀತಿ ಅವರಿಗೆ ಎಕ್ಸಾಮ್ನಲ್ಲಿ ಕೂರಿಸ್ಬೇಕು, ಯಾವ ರೀತಿ ಟ್ರೈನಿಂಗ್ ಕೊಡಬೇಕು, ಅದು ಒಂದು ಭಾಗ. ಇನ್ನೊಂದು ಭಾಗ ಏನು ಅಂತ ಹೇಳಿದರೆ ನೆಕ್ಸ್ಟ್ ಇಯರಿಗೆ ಅಡ್ಮಿಷನ್ನು ಸರ್ಕಾರಿ ಶಾಲೆಗೆ ಬನ್ನಿ, ಸರ್ಕಾರಿ ಶಾಲೆಯಲ್ಲಿ ವ್ಯವಸ್ಥೆ ಚೆನ್ನಾಗಿ ಆಗ್ತಾಯಿದೆ. ಈಗ ನಿನ್ನೆ ಡೆಸ್ಕು ಟೇಬಲ್ಲು ಅವೆಲ್ಲ ಕ್ಲಿಯರ್ ಆಯಿತು ನಿನ್ನೆ ನಮ್ಮ ಇದರೊಳಗೆ. ಮತ್ತು ಬೇರೆ ಬೇರೆದು ಕೂಡ ನಮ್ಮ ಇಲಾಖೆಯಿಂದ ಸಾಕಷ್ಟು ಬದಲಾವಣೆಯೂ ಕೂಡ ತರೋದ್ರಿಂದ ನೆಕ್ಸ್ಟ್ ಅದನ್ನು ನಾವು ಸಹಕಾರ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಅದನ್ನು ನೀವು ವಿಶ್ವಾಸ ಇಟ್ಕೊಳ್ಳಿ ಸರ್ಕಾರದಲ್ಲಿ. ಆಮೇಲೆ ಟೀಚರ್ಸ್ ಎಲ್ಲ ಒಳ್ಳೆ ಟೀಚರ್ಸೇ. ನಮ್ಮ ವ್ಯವಸ್ಥೆಯಲ್ಲಿ ಏನಾಗಿದೆ, ಓವರ್ ಪೀರಿಯಡ್ ಆಫ್ ಟೈಮು ಈ 30-40 ವರ್ಷದೊಳಗೆ ಕೆಲವು ಸಮಸ್ಯೆಗಳನ್ನು ಹಾಗೆ ಬಿಟ್ಬಿಟ್ರು. ಪ್ರಮೋಷನ್ದು, ರಿಕ್ರೂಟ್ಮೆಂಟು, ಬಿಲ್ಡಿಂಗ್ಸು ತುಂಬ ನಂಬರ್ ಆಫ್ ಶಾಲೆಗಳು ಜಾಸ್ತಿ. ಎಲ್ಲ ಕಡೆನೂ ರಿಪೇರಿ ಮಾಡಿಸ್ಬೇಕಂದ್ರೆ ಒಂಥರ ಈಗ ಒಳ್ಳೆ ಮೇಕಪ್ ಮಾಡ್ದಂಗೆ. ಇವಾಗ ಮೇಕಪ್ ಮಾಡ್ತದೆ, ನೆಕ್ಸ್ಟ್ ಮಳೆಗಾಲಕ್ಕೆ ಆ ಮೇಕಪ್ ಹೋಗ್ತದೆ. ಈಗ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ತರಬೇಕು ಅಂತ ಈಗ ನನಗೆ ಮನೆ ಮುಖ್ಯಮಂತ್ರಿಗಳ ಸಹಕಾರನೂ ಕೂಡ ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ನಮಗೆ CSR ಫಂಡ್ಸು ಕೂಡ ಚೆನ್ನಾಗಿ ಬೇರೆಯವರು ಕೂಡ ಸಹಕಾರ ಮಾಡ್ತಾರೆ. ಇವತ್ತೀಚಿನ ದಿನಗಳಲ್ಲಿ ಮಾಧ್ಯಮದವ್ರು ನೀವು ಒಂದು ಕೆಲವು ಮಾರ್ಗದರ್ಶನವನ್ನು ಕೊಡೋದ್ರಿಂದ ಚೆನ್ನಾಗಾಗುತ್ತೆ. ವಿಶ್ವಾಸ ಇಟ್ಕೊಳ್ಳಿ. ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆನ ಕೊಡ್ತಕ್ಕಂಥ ಕೆಲಸ. ಈಗ ಅದು ಶುರು ಆಯಿತು. ಅಲ್ಲ, ಒಂದೇ ಸತಿಗೆ ಆಗಲ್ಲ, ಅದಕ್ಕೆಲ್ಲ ತುಂಬ ದುಡ್ಡು ಬೇಕಾಗುತ್ತೆ. ಈಗ ಮೊದಲನೇ ಹಂತದಲ್ಲಿ 900 ಶಾಲೆಗಳನ್ನು ಜನವರಿ ಎಂಡಿಗೆ, ಏಕೆಂದರೆ DPR ಆಗಬೇಕದು, ಕ್ಯಾಬಿನೆಟಲ್ಲೆಲ್ಲ ಅಪ್ರೂವ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆದರೆ ಐ ಥಿಂಕ್ ದಟ್ ವಿಲ್ ಪಿಕಪ್ ವೆರಿ ವೆಲ್. ಎಂಟೈರ್ ಸ್ಟೇಟಲ್ಲಿ ಒಳ್ಳೆ ರೀತಿಯಲ್ಲಿ ಪಿಕಪ್ ಆಗುತ್ತೆ. ಅಷ್ಟರೊಳಗೇನು ರಿಕ್ರೂಟ್ಮೆಂಟು ಎಲ್ಲದೂ ಮುಗಿದೋಗಿರುತ್ತೆ. ಒಂದು ಹಂತಕ್ಕೆ ಚೆನ್ನಾಗಾಗುತ್ತೆ. ಪೋಷಕರು ಮತ್ತು ಇದು ಮೀಟಿಂಗ್ ಮಾಡಬೇಕು ಶಾಲೆಗಳಲ್ಲಿ, ಮಾಡಬೇಕಲ್ಲ, ಮಾಡಲೇಬೇಕದು ಭಾಳ ಒಳ್ಳೆಯದು. ಈ ಪೋಷಕರದ್ದು ಏನಂದರೆ ನಾನು ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ. ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಮಕ್ಕಳನ್ನ ಶಾಲೆಗೆ ಸೇರಿಸಿದ ತಕ್ಷಣ ಅವ್ರು IAS ಆಫೀಸರು, ಡಾಕ್ಟರ್ ಆಗಿಬಿಡ್ತಾರೆ ಅಂತೇಳಿ ಒಂದು ಭಾವನೆ ಮೇಲೆ ಇರ್ತಾರೆ. ಬಿಕಾಸ್ ಅವ್ರ ಲಿಮಿಟೇಷನಲ್ಲಿ ಹಂಗಾಗಲ್ಲ. ಅದು ನೀವು ತಂದೆ ತಾಯಿಯವ್ರು ಕೇಳಬೇಕು. ಈಗ ನೀವು ಹೆಂಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನನಗೆ, ರಿಕ್ರೂಟ್ಮೆಂಟ್ ಯಾವಾಗ ಮಾಡ್ತೀರಿ, ಈ ಶಾಲೆಯಲ್ಲಿ ಯಾಕೆ ಟೀಚರ್ ಇಲ್ಲ, SDMC ಅವ್ರು ಸರಿ ಊಟ ಕೊಡ್ತಾರೆ. ನಾವು ಸಾವಿರಾರು ಕೋಟಿ ಖರ್ಚು ಮಾಡ್ತಾಯಿದ್ದೀವಿ. ಯೂನಿಫಾರ್ಮು, ಬಟ್ಟೆ, ಶೂಸು, ಸಾಕ್ಸು, ಬೆಳಗ್ಗೆ ಹಾಲು, ಮಧ್ಯಾಹ್ನ ಊಟ, ಮೊಟ್ಟೆ, ಇದೆಲ್ಲ ಹೋಗ್ತಾಯಿದೆ. ಅದು ಕೇಳಬೇಕು. ಅದ್ರ ಜೊತೆಗೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ಸರ್ಕಾರಿ ಶಾಲೆಯಲ್ಲೇ. ನೀವು ಮಕ್ಕಳಿಗೆ ಪಾಠ ಚೆನ್ನಾಗಿ ಹೇಳ್ಕೊಡ್ತೇವೆ. ನನ್ನ ಮಗ ದಡ್ಡ, ಯಾಕೆ ಓದ್ತಾ ಇಲ್ಲ, ಸ್ವಲ್ಪ ಇವನಿಗೆ ಸ್ವಲ್ಪ ಸ್ಪೆಷಲ್ ಕ್ಲಾಸ್ ತೊಗೊಳ್ಳಿ, ಫ್ರೀ ಕರೆಂಟ್ ಕೊಟ್ಟಿದ್ದೀವಿ, ಟೀಚರಿಗೆ ಹೋಗಿ ಮನವಿ ಮಾಡಬೇಕು. ಇದೆಲ್ಲ ಚರ್ಚೆ ಮಾಡಿದಾಗ ನಮ್ಮ ಮಕ್ಕಳು ಹೆಂಗೆ ಓದ್ತಾರೆ, ಮನೇಲಿ ಹೆಂಗಿದ್ದಾರೆ, ಅದು ಚರ್ಚೆ ಆಗಬೇಕು. ಈ ಪ್ರೈವೇಟ್ ಸ್ಕೂಲಲ್ಲಿ ಇದರಲ್ಲೆಲ್ಲ ಆದ ತಕ್ಷಣ ಅವರೆಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡಿ ಇಟ್ಕೊಬಿಡ್ತಾರೆ. ಸೊ ಇದು ಬರಬೇಕು. ಸರ್ಕಾರಿ ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಸಂಪ್ರದಾಯನೇ ಇಲ್ಲ. ಅದಕ್ಕೆ ಮೊನ್ನೆ ನವೆಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆ ಅಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬರಲ್ಲ ಯೂಶಲಿ, ಅವತ್ತು ಕರೆಸಿ ಇಡೀ ರಾಜ್ಯದಲ್ಲಿ 46,000 ಶಾಲೆಯಲ್ಲೂ ಕೂಡ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಿ ಭಾಳ ದೊಡ್ಡ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಚರ್ಚೆನೂ ಕೂಡ ಆಗಿದೆ. ಹೋಗಿ ಮಾತಾಡಿದ್ದಾರೆ. ಆವಾಗ ಗೊತ್ತಾಗಿದೆ ಪೇರೆಂಟ್ಸಿಗೆ, ನಾವು ಕೇಳಬೇಕು, ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕು ಅಂತ. ಅದು ಕೇಳಿಕೊಂಡು ಮಾಡಿದ್ದಾರೆ. ಇಟ್ಸ್ ವೆರಿ ಗುಡ್. ಅದಕ್ಕೆ ಎವ್ರಿ 2 ಮಂತ್ಸ್ ಮಾಡಿ ಅಂತ. ಎವ್ರಿ 2 ಮಂತ್ಸ್ ಮಾಡದೇ ಇರ್ಬೋದು, ಅಟ್ಲೀಸ್ಟ್ ಆ ಕಾಳಜಿ ಇರಬೇಕು. ಕಾಳಜಿ SDMC ಅವ್ರಿಗಿರಬೇಕು, ಟೀಚರ್ಸಿಗಿರಬೇಕು, ಪೇರೆಂಟ್ಸಿಗಿರಬೇಕು. ಇಲ್ಲಿ ಮಕ್ಕಳು ತಪ್ಪು ಮಾಡಲ್ಲ. ತಪ್ಪು ಮಾಡೋರು ಯಾರು ಅಂತ ಹೇಳಿದರೆ ಪೇರೆಂಟ್ಸು, ಟೀಚರ್ಸು, ನಮ್ಮಂಥ ಮಿನಿಸ್ಟ್ರು, ನಮ್ಮಂಥ ಸರ್ಕಾರದಿಂದ ತಪ್ಪಾಗ್ತವೆ ಹೊರತು
ಮಕ್ಕಳು ತಪ್ಪು ಮಾಡಲ್ಲ. ಅವ್ರಿಗೆ ಕರೆಕ್ಟಾಗಿ ಹೇಳ್ಕೊಟ್ರೆ ಆಗುತ್ತೆ. ಆ ವ್ಯವಸ್ಥೆನ ಸರಿ ಮಾಡಿಬಿಡ್ಬೇಕು. ಸರ್ ಆಮೇಲೆ ಈಗ ಬಳ್ಳಾರಿ ಇದೆ ಸರ್, ಬಳ್ಳಾರಿ ಚಲೋ ಅಂತ ಬಿಜೆಪಿ ಅವರು ಮಾಡ್ತಿದ್ದಾರೆ. ಇದ್ಯಾವ ಹೊಸ ರೂಲ್ಸ್ ತಂದಿದ್ರಿ ನೀವು? ಯಾವುದೋ ಒಂದಕ್ಕೆ ನನಗೆ ಯಾವುದೋ ಒಂದ ನಾನು ಮಿನಿಸ್ಟ್ರಿಗೆ ಕೇಳ್ಬೇಕಾದ್ರೆ ಯಾವುದೋ ಒಂದು ಕೇಳಿ ಯಾರ್ಯಾರು ಪಾಸ್ ಆಗಿದ್ದಾರೆ, ಯಾರ್ಯಾರು ಅರ್ಹತೆ ಇದೆ ಅಂಥೇಳಿ ರಿಸಲ್ಟು ಬಂದಾಯಿತು. 82,000 ಏನೋ ಅನ್ಸುತ್ತೆ, 82,000. ಹಾಂ, ಅಷ್ಟು ಮಾತ್ರ. ನೀವು ಯಾರೋ ಹೇಳ್ತಾರೆ ಅಂಥೇಳಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.